ಇನ್ನು ಮುಂದಿನ ವೀಡಿಯೋಗಳಲ್ಲೆಲ್ಲ ನೋಡೋಕ್ಕಾಗಲ್ಲ ನಮ್ಮ ಮಾಯನ ಗಾಡಿನ ಸೇಲ್ ಮಾಡಿಬಿಡ್ತಾರೀನಿ. ಸೊ ಪ್ರಾಬ್ಲಮ್ ಏನಕ್ಕೆ ಗಾಡಿ ಸೇಲ್ ಮಾಡ್ತಾರೀನಿ ಅಂತ ಹೇಳೋದು, ಹೆವಿ ಡಿಮ್ಯಾಂಡಲ್ಲಿ ಐತೆ ಆ ಗಾಡಿ. ನಾನು ಒಬ್ಬನೇ ಅಲ್ಲ, ತುಂಬ ಜನ ಕಾಯ್ತವ್ರೆ ಆ ಗಾಡಿ. ಒಂದು ಬಂದ್ಬಿಟ್ಟು ಮೈಸೂರಿಂದ, ಒಂದು ಬಂದ್ಬಿಟ್ಟು ಚೆನ್ನೈಯಿಂದ. ನೋಡೋಣ, ನಮ್ಮ ಒಳ್ಳೇದಕ್ಕೆ ನಮ್ಮ ಸಿಕ್ಕಿದ್ರೆ ಚೆನ್ನಾಗಿ ನೋಡ್ಕೊತೀವಿ. ಬಿಡ್ತಾರೀನಿ ಅಂದರೆ ನಿಮ್ಗೆ ಖಂಡಿತ ಇದಕ್ಕಿಂತ ಚೆನ್ನಾಗಿರೋದು ಅಂತ ಹೇಳೋಕ್ಕಾಗಲ್ಲ. ಇದು ಮಾಯಾ ಅಂತ ಹೆಸರು, ಮತ್ತು ಇನ್ನೂ ಏನೇನೋ ಇತ್ತು. ಅದೇ ಹೇಳ್ತೀನಿ ಇವಾಗಲೂ ನನಗೆ ಇನ್ಫ್ಯಾಕ್ಟ್ ಬೇಜಾರು ಅನ್ನೋದಿರುತ್ತೆ. ಯೂಶ್ವಲಿ ಯಾವುದೇ ಗಾಡಿ ಮಾಡ್ತಾಯಿದ್ರೇನೋ ಏನಕ್ಕಪ್ಪ ಮಾಡ್ಬೋದು ಬೇಕು ಇಟ್ಕೊಂಬಿಡೋಣ ಇನ್ನು. ಆದರೆ ಆ ಗಾಡಿ ನಾನು ನೋಡ್ತಿರೋ ಗಾಡಿ, ಇವಾಗ ಪ್ರೆಸೆಂಟ್ ಗಾಡಿ ಅಂತೂ ತುಂಬ ತಿಂಗಳಿಂದ ಮೈಂಡಲ್ಲಿ ಓಡ್ತಾಯಿತ್ತು, ಒಂದು 7-8 ಮಂತ್ಸಿಂದ. ಸೊ ಆ ಗಾಡಿ ಒಳ್ಳೇದು ಸಿಕ್ಕಿದ್ರೆ ಕ್ಯಾಚ್ ಹಾಕ್ಕೊಳ್ಳೋಣ, ಡೀಲ್ ಕ್ರ್ಯಾಕ್ ಮಾಡೋಣ ಅನ್ನೋ ಥರ ಇದ್ದೀವಿ. ಇದರ ಕರ್ನಾಟಕ ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ನೀವು ನೋಡ್ಬೋದು ನಮ್ಮ ಮಾಯಾ ಬಂದೈತೆ. ಸೊ ತಮ್ಮನೇಲಿ ನೋಡಿರ್ತೀರ ನೀವು ಆಲ್ರೆಡಿ. ನಮ್ಮ ಮಾಯಾ ಸೇಲ್ಗೈತೆ ಅಂತ ನಾವು ಹಾಕಿದ್ದೀನಿ. ಸೊ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಇನ್ನೂ ಇರುತ್ತೆ ಗಾಡಿ. ಸೊ ಇನ್ನು ಮುಂದಿನ ವೀಡಿಯೋಗಳಲ್ಲೆಲ್ಲ ನೋಡೋಕ್ಕಾಗಲ್ಲ ನಮ್ಮ ಮಾಯಾನ, ಗಾಡಿನ ಸೇಲ್ ಮಾಡಿಬಿಡ್ತಾರೀನಿ. ಸೊ ಪ್ರಾಬ್ಲಮ್ ಏನಕ್ಕೆ ಗಾಡಿ ಸೇಲ್ ಮಾಡ್ತಾರೀನಿ ಅಂತ ಹೇಳೋದಾದರೆ, ಸೊ ಪ್ರಾಬ್ಲಮ್ ಅನ್ನೋ ಥರ ಏನೂ ಇಲ್ಲ. ಸೊ ಅಪ್ಡೇಟ್ ಅನ್ನೋದಕ್ಕಿಂತ ನಾನು ಚೇಂಜ್ ಮಾಡಿಬಿಡ್ತಾರೀನಿ. ಯಾಕಂದರೆ ಅಪ್ಕಮಿಂಗ್ ರೈಡ್ಸ್ಗೆ ನಮ್ಮ 390 ಜೊತೆ ನಮ್ಮ ಬ್ರದರ್ ಜೊತೆ ಓಡಿಸೋದು ಸ್ವಲ್ಪ ನಮಗಿನ್ನು IRCC ಬೇಕು, ಇನ್ನು ಕೋಆಪ್ ಮಾಡೋಕ್ಕೆ 390ನ. ಸೊ ಅದಕ್ಕೆ ನಾವು ಮಾರ್ತಿರೋದಷ್ಟೇ. ಅದು ಬಿಟ್ಟು ಇನ್ನು ಫಿನಾನ್ಷಿಯಲಿ ಪ್ರಾಬ್ಲಮ್ ಐತೆ, ಇಲ್ಲಾಂದರೆ ಏನೋ ಬೇರೆ ರೀಸನ್ಗೆ ಮಾರ್ಬಿಡ್ತಾರೀನಿ ಅಂತ ಏನಿಲ್ಲ, ಅದೇನಿಲ್ಲ. ಸಿಂಪಲ್ ಅಷ್ಟೇ ಹೇಳೋದ್ನಲ್ಲ, ಬೇರೆ ಅಪ್ಡೇಟ್ ಅನ್ನೋದು ಮಾಡೋದಕ್ಕೆ. ಅಂದರೆ ಮಾಯಾನ ಮಾರ್ಬಿಡ್ತಾರೀನಿ ಅಂದರೆ ನಿಮ್ಗೆ ಖಂಡಿತ ಇದಕ್ಕಿಂತ ಚೆನ್ನಾಗಿರೋದು ಅಂತ ಹೇಳೋಕ್ಕಾಗಲ್ಲ. ಇದಕ್ಕಿಂತ ಹೈಯರ್ 2 ಸ್ಟ್ರೋಕ್ ಗಾಡಿನ ನಾನು ನೋಡ್ತಾಯಿದ್ದೀನಿ. ಸೊ ಮೋಸ್ಟ್ ಪ್ರಾಬ್ಲಿ ಅದು ಡೀಲ್ ಟ್ರೈ ಮಾಡ್ತಾಯಿದ್ದೀನಿ ಕ್ರ್ಯಾಕ್ ಮಾಡೋಕ್ಕೆ. ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಣ. ಆದರೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ ಗಾಡಿ ಮಾತ್ರ ಓಡ್ಸೋಕ್ಕೆ. ನಿಮಗೂ ಹೊಸ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ನನಗೂ ಸಮೇತ. ಸೊ ನನ್ನ ಹತ್ರ ಇನ್ನೊಂದು ನೀವು ನೋಡೋ ಥರ ಇದೊಂದು RX 100 ಐತೆ, ಆದರೆ ಇನ್ನೊಂದು ಜಪಾನ್ ಇಂಜಿನ್ದು 100 ಒಂದು ಐತೆ ನನ್ನ ಹತ್ರ. ಸೊ ಅದನ್ನ ನಾನು ಹೇಳಿದ್ನಲ್ಲ ನಿಮ್ಗೆ ಗೊತ್ತಿರೋಂಗೆ, ನಮ್ಮ ಕಲ್ತನ ಆಗಿತ್ತು, ಅದನ್ನೆಲ್ಲ ರೆಡಿ ಮಾಡಿಸಿ ಇಕ್ಕಿದ್ದೀನಿ. ಸೊ ಬೇಸಿಕ್ಕಾಗಿ ಓಡಿಸೋ ಥರ ಇಕ್ಕಿದ್ದೀನಿ ಅಷ್ಟೇ. ಮತ್ತು ಹೆವಿ ಖರ್ಚು ಅನ್ನೋದು ಐತೆ ಅದಲ್ಲಿ. ಫುಲ್ಲು ಇವೆಲ್ಲ ಮಾಡಿಫೈ ಮಾಡಿಸ್ಬೇಕು, ರೀಪೇಂಟ್ ಮಾಡಿಸ್ಬೇಕು, ರೆಸ್ಟೋರ್ ಮಾಡಿಸ್ಬೇಕು ಆ ಗಾಡಿ. ಸೊ ಆ ಗಾಡಿನ ನಾವು ರೈಡ್ ಮಾಡೋಕ್ಕಾಗಲ್ಲ, ಏನೇ ಇದ್ರೇನು ನಾವು ಸಿಟಿ ಒಳಗಡೆ ಮತ್ತು ಎಲ್ಲನ ಆಚೆಗೆ ಮಾತ್ರ ತೆಗಿಬೋದು ಅಷ್ಟೇ. ಸೊ ಅದೇ ಹೇಳಿದ್ನಲ್ಲ, ಮಾಯಾ ಮಾಡ್ತಿರೋದು ಅದೇ ಮೇಜರ್ ರೀಸನು. ಇಲ್ಲಾಂದರೆ ಇನ್ನೇನು ನನಗೆ ಮಾಡೋ ಇಂಟೆನ್ಷನ್ನು, ಇಲ್ಲಾಂದರೆ ದುಡ್ಡುಗೋಸ್ಕರ, ಇಲ್ಲಾಂದರೆ ಏನು ಇರಲಿಲ್ಲ ಅಷ್ಟೇ. ನಾನು ಯಾಕಂದರೆ ತುಂಬ ಮಾಡಿಫಿಕೇಷನ್ಸ್ ಅನ್ನೋದು ಮಾಡಿಸಿದ್ವು ನಾವು ನಮ್ಮ ರೈಡ್ಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಯಾನ. ಯಾಕಂದರೆ ಆ ಥರ ರೆಡಿ ಮಾಡಿಸಿದ್ದೆ ನಾನು ಗಾಡಿ. ಇವಾಗಲೂ ಸೆಟ್ ಆಗೈತೆ, ಇಲ್ಲ ಅಂತಿಲ್ಲ. ಆದರೆ ಆ ಗಾಡಿ ನಾನು ನೋಡ್ತಿರೋ ಗಾಡಿ, ಇವಾಗ ಪ್ರೆಸೆಂಟ್ ಗಾಡಿ ಅಂತೂ ತುಂಬ ತಿಂಗಳಿಂದ ಮೈಂಡಲ್ಲಿ ಓಡ್ತಾಯಿತ್ತು, ಒಂದು 7-8 ಮಂತ್ಸಿಂದ. ಸೊ ಆ ಗಾಡಿ ಒಳ್ಳೇದು ಸಿಕ್ಕಿದ್ರೆ ಕ್ಯಾಚ್ ಹಾಕ್ಕೊಳ್ಳೋಣ, ಡೀಲ್ ಕ್ರ್ಯಾಕ್ ಮಾಡೋಣ ಅನ್ನೋ ಥರ ಇದ್ದೀವಿ. ನಾನು ಒಬ್ಬನೇ ಎಲ್ಲ, ನನ್ನ ಫ್ರೆಂಡ್ಸ್ ಎಲ್ಲರೂ ಕಾಯ್ತಾರೀವಿ ಆ ಗಾಡಿಗೋಸ್ಕರ. ಸೊ ನೋಡೋಣ, ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮಾಯಾ ನಮ್ಮ ಹತ್ರ ಐತಾ ಇಲ್ಲ ಸೇಲ್ ಮಾಡ್ಬಿಟ್ಟಿನ ಅಂತ. ಸೊ ನೋಡ್ಬೋದು, ಇದೇ ಲಾಸ್ಟ್ ವೀಡಿಯೋ ಇರ್ಬೋದು ನಾನು ನಮ್ಮ RXಯಿಂದ ಮಾಡ್ತಾ ಇರೋದು. ಇಲ್ಲಾಂದರೆ ಇನ್ನೂ ಅಪ್ಕಮಿಂಗ್ ವೀಡಿಯೋಸಲ್ಲೂ ಸೇಲ್ ಆಗಲಿಲ್ಲ, ನಾವು ಸೇಲ್ ಆಗಲ್ಲ ಅಂತೇನಿಲ್ಲ, ಮಾಯಾ ಖಂಡಿತ ಸೇಲ್ ಆಗಿಬಿಡುತ್ತೆ. ಬಟ್ ಇನ್ನೂ ಹೇಳ್ತಾರೀನಲ್ಲ, ಇನ್ನು ಡೀಲ್ ಬಗ್ಗೆ ಮಾತಾಡ್ತಾರೀನಿ. ಇನ್ನು ಅದು ತುಂಬ ಪ್ಲ್ಯಾನಿಂಗ್ ಅನ್ನೋದು ಐತೆ. ಯಾಕಂದರೆ ಅಷ್ಟು ಬೇಗ ಅದು ಇನ್ನೊಂದು ಗಾಡಿ ಸ್ವಲ್ಪ ಹೆವಿ ಡಿಮ್ಯಾಂಡಲ್ಲಿ ಐತೆ ಆ ಗಾಡಿ. ನಾನು ಒಬ್ಬನೇ ಅಲ್ಲ, ತುಂಬ ಜನ ಕಾಯ್ತವ್ರೆ ಆ ಗಾಡಿ. ಒಂದು ಬಂದ್ಬಿಟ್ಟು ಮೈಸೂರಿಂದ, ಒಂದು ಬಂದ್ಬಿಟ್ಟು ಚೆನ್ನೈಯಿಂದ. ನೋಡೋಣ, ನಮ್ಮ ಒಳ್ಳೇದಕ್ಕೆ ನಮ್ಮ ಸಿಕ್ಕಿದ್ರೆ ಚೆನ್ನಾಗಿ ನೋಡ್ಕೊತೀವಿ. ಸೊ ಹೇಳೋದಾದರೆ ನಮ್ಮ ಗಾಡಿಗೆ ಇಕ್ಕಿದ್ದು ಮಾಯಾ ಅಂತ ಹೆಸರು, ಮತ್ತು ಇನ್ನೂ ಏನೇನೋ ಇತ್ತು. ಅದೇ ಹೇಳ್ತೀನಿ ಇವಾಗಲೂ ನನಗೆ ಇನ್ಫ್ಯಾಕ್ಟ್ ಬೇಜಾರು ಅನ್ನೋದಿರುತ್ತೆ. ಯೂಶ್ವಲಿ ಯಾವುದೇ ಗಾಡಿ ಮಾಡ್ತಾಯಿದ್ರೇನೋ ಏನಕ್ಕಪ್ಪ ಮಾಡ್ಬೋದು ಬೇಕು ಇಟ್ಕೊಂಬಿಡೋಣ, ಇನ್ನು ರೆಡಿ ಮಾಡಿಸೋದು ಏನಿಲ್ಲ ಗಾಡೀಲಿ. ಸೊ ಆ ಥರ ಇರ್ತಾರೆ ಒಬ್ರೊಬ್ರು. ಬಟ್ ಏನಂದರೆ ಅಪ್ಡೇಟ್ ಅನ್ನೋ ಬಿಗ್ ಫ್ಯಾನ್ ಅಲ್ಲ ನಾನು. ಆದರೆ ಈ ಗಾಡಿ ಮಾತ್ರ, ನಾನು ನೆಕ್ಸ್ಟ್ ಬರೋ ಗಾಡಿ ಮಾತ್ರ ಖಂಡಿತ ಅಪ್ಡೇಟ್ ಬೇಕು. ನನ್ನ ಗ್ಯಾರೇಜಲ್ಲಿ ಇರಲೇಬೇಕು ಆ ಗಾಡಿ. ಯಾವ ಗಾಡಿ ಅನ್ನೋದು ನಿಮ್ಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ಖಂಡಿತ. ಹೇಳೋದ್ನಲ್ಲ, ಆ ಗಾಡಿ ಅನ್ನೋದು ಕುತೂಹಲ, ಮತ್ತು ಆ ಗಾಡಿ ಓಡಿಸ್ಲೇಬೇಕು, ಒಂದು ಸತಿ ಆದರೂ ಕುತ್ಕೊಬೇಕು ಅನ್ನೋದು ತುಂಬ ಇತ್ತು ಫಸ್ಟಿಂದಾನೇ. ಸಿಗ್ತಾ ಇರಲಿಲ್ಲ ನನಗೆ. ಸೊ ನಾನು ಹುಡುಕ್ತಿರೋದು ತುಂಬ ರೇರು. ನಾನು ಹುಡುಕ್ತಿರೋದು ಆ ಗಾಡಿಯಲ್ಲಿ, ಆ ವೇರಿಯಂಟಲ್ಲಿ ತುಂಬ ರೇರು, 2 ಸ್ಟ್ರೋಕೆ ಅದು ಕೂಡ. ಸೊ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡಿರ್ತೀರ, ಇರ್ಬೋದು. ಸೊ ಯಾರಿಗಾನ ಬೇಕು ಅಂದರೆ ಇನ್ನೂ ಇದ್ದರೆ ಗಾಡಿ ಇನ್ಸ್ಟಾಗ್ರಾಮ್ ID ಹಾಕ್ತೀನಿ, ಶೇರ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕೇಳಿ, DM ಮಾಡಿ ಕೇಳಿ ನೋಡೋಣ. ಇದ್ದರೆ ನಾನು ನಿಮಗೆ ಹೇಳ್ತೀನಿ ಪ್ರೈಸ್ ಎಲ್ಲ. ಸೊ ಏನೇನು ಮಾಡಿಸಿರಿ ನಾವು ನಮ್ಮ ಗಾಡೀಲಿ RX 100 ಟೂರಿಂಗ್ ಸೆಟಪ್ ಮಾಡಿಸಿದ್ದು. ನಾನು ಈ ಗಾಡಿ ಫುಲ್ ಟೂರಿಂಗ್ಗೋಸ್ಕರನೇ ರೆಡಿ ಮಾಡಿಸಿದ್ದೆ. ಸೊ ಇನ್ಫ್ಯಾಕ್ಟ್ ಡಿಸ್ಕೋ ಹಾಕ್ಸಿದ್ದೆ, ಎಲ್ಲ ಟೂರಿಂಗ್ ನಮಗೆ ಚೆನ್ನಾಗಿರಲಿ, ತುಂಬ
ನಮಗೆ ಸ್ಟ್ರೆಸ್ ಆಗಬಾರ್ದು ಅನ್ನೋ ಇಂಟೆನ್ಷನಲ್ಲೇ ನಾವು ರೆಡಿ ಮಾಡಿಸಿದ್ದೆ ಈ ಗಾಡಿ. ಸೊ ಹೆಡ್ಲೈಟ್ ಮಾತ್ರ ರೀಸೆಂಟಾಗಿ ಚೇಂಜ್ ಮಾಡಿಸಿದೆ. ಏನಕ್ಕೆ ಅಂದರೆ ಈ ಹೆಡ್ಲೈಟ್ ಬಂದ್ಬಿಟ್ಟು ನನಗೆ ಆ ಹೆಡ್ಲೈಟ್ ಹೋಗ್ಬಿಟ್ಟಿತ್ತು, ಬಟ್ ಲೈಟಾಗಿ ಬರ್ತೈತೆ ಬಟ್ ಹೋಗ್ಬಿಟ್ಟಿತ್ತು, ಮತ್ತು ಸ್ಟಾಕ್ ತರೋಣ ಅಂತೇಳ್ಬಿಟ್ಟು ತರಿಸಿದ್ದಷ್ಟೇ. ಸೊ ಇದು ನನ್ನ ಹತ್ರ ಇನ್ನೊಂದು ಗ್ರಿಲ್ ಐತೆ, ಅದು ಹಾಕ್ಕೊಬೋದು. ಸೊ ಇದು ಬಂದ್ಬಿಟ್ಟು ಡಿಸ್ಕು ಪಲ್ಸರ್ 180 ಇದೆ ಇದು. ಆಮೇಲೆ ಇದು ಬಂದ್ಬಿಟ್ಟು 5 ಸ್ಪೀಡ್ ಮೀಟ್ರ್ ಬಾಕ್ಸು. ಸೊ ಇದು RPM ವರ್ಕ್ ಆಗುತ್ತೆ, ಬಟ್ ಇವಾಗ ಪ್ರೆಸೆಂಟ್ಗೆ ಕೇಬಲ್ ಏನೋ ಹೋಗಿರ್ಬೋದು. ಅದೆಲ್ಲ ರೆಡಿ ಮಾಡಿಬಿಡ್ತೀನಿ ನಾನು ಕೊಡ್ತಾರಕ್ಕಿಂತ ಮುಂಚೆನೇ. ಆಮೇಲೆ ಇದು ಬಂದ್ಬಿಟ್ಟು HD ಡೂಮು, ಇಂಡಿಕೇಟರ್ ಬಂದ್ಬಿಟ್ಟು 5 ಸ್ಪೀಡ್ದು, ಇದು Zದು ಅನಿಸುತ್ತೆ. ಆಮೇಲೆ ಹಿಂದೆ ಕ್ಯಾರಿಯರ್ ಹಾಕ್ಸಿದ್ದೀವಿ. ಈ ಕ್ಯಾರಿಯರ್ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಐತೆ. ಈ ಕ್ಯಾರಿಯರ್ ಗೇಜ್ ಜಾಸ್ತಿ ಐತೆ. ಈ ಕ್ಯಾರಿಯರ್ಗೆ ತರಿಸ್ಬಿಟ್ಟು ಇದನ್ನ, ಯಾಕಂದರೆ ಇದು ಕಟ್ ಆಗಿಬಿಡುತ್ತೆ ಯೂಶ್ವಲಿ ನಮಗೆ. ಆಮೇಲೆ ಇನ್ನೇನು ಹಾಕ್ಸಿದ್ದೀನಿ, ಬಟ್ ಇದು ಚೆನ್ನಾಗಿತ್ತು ಕ್ಯಾರಿಯರ್. ನೀವು ಯಾರನ್ನು ನೋಡ್ತಾ ಇದ್ರೆ ತುಂಬ ಮಾರ್ಕೆಟಲ್ಲಿ ಕಾಪಿಗಳಿರವ, ಅದೆಲ್ಲ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಗೇಜ್ ಇರೋದು ತೊಗೊಳ್ಳಿ, ಯಾಕಂದರೆ ಈ ಎಡ್ಜಸ್ಸಲ್ಲಿ ಕಟ್ ಆಗಿಬಿಟ್ರೆ ನಮ್ಮ ಲಗೇಜು ಬಿದ್ದೋಗುತ್ತೆ, ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಆಮೇಲೆ ಇದು ಬಂದ್ಬಿಟ್ಟು HD ಟಯರು, ತುಂಬ ಚೆನ್ನಾಗೈತೆ. ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತೇನೆ. ನಂದು ಹಳೆ ಗಾಡಿ ಕಂಪೇರ್ ಮಾಡಿ ಲುಕ್ ಸಕ್ಕತ್ತಾಗಿ ಬರುತ್ತೆ. ನೋಡಿ ಹೆಂಗೈತೆ ಕಾಣಿಸ್ತೈತೆ ಹೇಳಿ, ಚಿಂದಿಯಾಗಿ ಕಾಣಿಸ್ತೈತಲ್ಲ, ಲುಕ್ಕು ಚೆನ್ನಾಗಿರುತ್ತೆ. ಸೊ ಈಕ್ವಲಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಆನ್ ರೋಡ್. ನಿಮ್ಗೆ ಆಫ್ ರೋಡ್ ಮಾತ್ರ ಸಕ್ಕತ್ತಾಗಿರುತ್ತೆ, ಹೇಳ್ತಿದ್ದೀನಿ, ಆಫ್ ರೋಡ್ ಮಾತ್ರ ಸಕ್ಕತ್ತಾಗಿರುತ್ತೆ. ಆಮೇಲೆ ಅದು ಬಿಟ್ಟರೆ ಇನ್ನು ಹೊಸ ಸೈಲೆನ್ಸರ್ ಹಾಕ್ಸಿದ್ದೀವಿ, ಇದು ನೋ ಹೋಲ್ಸು, ತುಂಬ ಚೆನ್ನಾಗಿರುತ್ತೆ ಸೌಂಡ್. ಇದಕ್ಕೆ ಬರೀ ಮಫ್ಲರ್ ಅನ್ನೋದು ಹಾಕ್ಸ್ಕೊಬೇಕು ನಾವು. ಮಫ್ಲರ್ ಒಂದು ಗ್ಯಾಸಲ್ಲಿ ಒಂದು ನೀಟಾಗಿ ಸೆಟ್ ಮಾಡಿಸ್ಕೊಂಡ್ರೆ. ಅದು ಬಿಟ್ಟರೆ ಇನ್ನು ಇದು ಬಂದ್ಬಿಟ್ಟು ಟೂರಿಂಗ್ ಸೀಟ್ ಇದೆ. ಹೌದು, ಇದು ನಾನು ಮಾಡಿಸಿದ್ದು, ಯಾಕಂದರೆ ಇದು ತುಂಬ ಕಂಫರ್ಟೇಬಲ್ ಐತೆ ಬೇರೆ ಸೀಟಿಗೆ ಕಂಪೇರ್ ಮಾಡಿದ್ರೆ. ನಂದು ಹಳೇದು ಬಂದ್ಬಿಟ್ಟು ಶೇಪ್ದಿತ್ತು, ಅದು ತೆಗ್ಸ್ಬಿಟ್ಟು ಇದು ಹಾಕ್ಸಿದ್ದೀನಿ. ಇದನ್ನು ಶೇಪ್ ಮಾಡಬೇಕು, ಬಟ್ ಅದು ಟೈಮ್ ಇಲ್ಲ ನನಗೆ. ಬಟ್ ಇದು ತುಂಬ ಕಂಫರ್ಟೇಬಲ್ ಐತೆ ನನಗೆ ರೈಡಿಗೆಲ್ಲ. ನಾನು ತುಂಬ ರೈಡ್ ಮಾಡೀನಿ ಈ ಸೀಟಲ್ಲಿ, ನೀವು ನೋಡ್ದಂಗೆ ಊಟಿ ಹೊಡೆದಿದ್ದೀವಿ, ಇನ್ನೂ ತುಂಬ ಮಾಡಿದ್ದೀನಿ ರೈಡ್ಸು. ಸೊ ಈ ಸೀಟ್ಸ್ ತುಂಬ ಚೆನ್ನಾಗೈತೆ ನನಗೆ. ಓಕೆ, ಚಿಕ್ಕ ಮೈನ್ಯೂಟು ಯಾರ್ಯಾರು ನೋಡೋಲ್ಲ ಅನ್ನೋದು ಮಾತ್ರ ರೆಫರ್ ಮಾಡ್ತೀನಿ ನಾನು. ಇದು ಬಂದ್ಬಿಟ್ಟು ಮೆಟಲ್ ಮಿರರ್ಸ್ ಇವು. ಸೊ ಇದು ಅಂದರೆ ಯೂಸ್ ಡಿಫ್ರೆನ್ಸ್ ಅಂದರೆ ಏನಿರಲ್ಲ, ಇದಕ್ಕೂ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಬ್ಲ್ಯಾಕಿಗೆ ಕಂಪೇರ್ ಮಾಡಿದ್ರೆ. ಸೊ ಅದು ಬಿಟ್ಟರೆ ಇನ್ನೇನು ಕರೆಕ್ಟ್, ಇಂಜಿನ್ ವೈಸು ಇಂಪಾರ್ಟೆಂಟ್. ತುಂಬ ಇಂಜಿನ್ ವರ್ಕ್ ಮಾಡಿಸಿದ್ದೀನಿ ಗಾಡಿಗೆ. ಹೆಡ್ಡು, ಬೋರು, ಪಿಸ್ಟನು ಬಂದ್ಬಿಟ್ಟು 135 ಇದು E2 ಸೀರೀಸಿಂದ. E2ನ E4 E1 ಅದು. ಓಕೆ, E1 ಸೀರೀಸು. ಓಕೆ, 135. ಕಾರ್ಬೇಟ್ರ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಕಾರ್ಬೇಟ್ರು, ಮೋಸ್ಟ್ ಪ್ರಾಬ್ಲಿ ಇದು ಟೈಗರ್ ಮಾಡೆಲ್ದು ಇರ್ಬೋದು. ಆಮೇಲೆ ಪವರ್ ಬಾಕ್ಸ್ ಹಾಕಿಸಿದ್ದೀವಿ. ಆಮೇಲೆ ಬ್ಯಾಟ್ರಿ ಬಂದ್ಬಿಟ್ಟು ಹೆವಿ ವೋಲ್ಟ್ಸ್ ಹಾಕ್ಸಿದ್ದೀವಿ, ವಿತ್ ಕಾಯಿಲ್ ಹಾಕ್ಸಿದ್ದೀನಿ. ಯಾಕಂದರೆ ನನಗೆ ಹೆಡ್ಲೈಟು ಮತ್ತು ನನಗೆ ಲೈಟ್ಸ್ ಎಲ್ಲ ಸಕ್ಕತ್ತಾಗಿರಬೇಕು ಟೂರಿಂಗ್ ಮಾಡ್ತಾರಾಗ ರಾತ್ರಿ ಹೊತ್ತು ಅಂತ ಹೇಳ್ಬಿಟ್ಟು ಅದು ಹಾಕ್ಸಿದ್ದೆ. ಬ್ಯಾಟ್ರಿ ಸ್ವಲ್ಪ ಸ್ಪೇಸು ಕಂಜೆಸ್ಟೇ ಇತ್ತು, ಬಟ್ ಅರೇಂಜ್ ಮಾಡಿರಿ. ಓಕೆ. ಅದು ಬಿಟ್ಟರೆ ಇನ್ನು ಇದು ಗ್ಯಾಡೆಲ್ಲ ಗೊತ್ತಿರುತ್ತೆ ನಿಮಗೆ, ಅಷ್ಟೇ, ಇನ್ನೇನಿಲ್ಲ. ನಮ್ಮ ಮಾಯದಲ್ಲಿ ಹೇಳ್ಕೊಂಡು ಹೋದರೆ ತುಂಬ ಐತೆ. ನಾನು ಮಾಡಿಸಿರೋದೆಲ್ಲ ತುಂಬ ಟೇಸ್ಟ್ಗೋಸ್ಕರ ಮಾಡಿಸಿದ್ದೆ. ನೀವು ನೋಡಬೋದು, ಮೀಟ್ರ್ ಆಗಿರಲಿ ಏನೇ ಆಗಿರಲಿ. ಸೊ ನೋಡೋಣ, ಲಾಸ್ಟ್ ರೈಡ್ ಇದೇ ಇರ್ಬೋದು, ಇಲ್ಲೊಂದು ಲಾಸ್ಟ್ ವೀಡಿಯೋ ಮಾಯಾದಲ್ಲಿ ಇದೇ ಇರ್ಬೋದು. ಬಟ್ ಖಂಡಿತ ನೆಕ್ಸ್ಟು ಈ ಗಾಡಿಯನ್ನು ಕೊಟ್ಬಿಟ್ರೆ ಮಾಯನ ನಾನು ಖಂಡಿತ ಇದಕ್ಕಿಂತ ಚೆನ್ನಾಗಿರೋದು ಅಂದರೆ ಇದಕ್ಕಿಂತ ಹೈಯರ್ ಮಾಡಲು, ಆಮೇಲೆ ನಿಮಗೂ ಇಷ್ಟ ಆಗೋದು ನಿಮ್ಮ ಫೇವ್ರೇಟ್ ಗಾಡಿನೂ ತರ್ತೀನಿ. ಯಾಕಂದರೆ ನಮಗೂ ಕುತೂಹಲ ಜಾಸ್ತಿ ಇತ್ತು ಆ ಗಾಡಿ ಓಡಿಸ್ಬೇಕು ಅಂತ. ಕೊನೆಗೂ ನಮ್ಮ ಗ್ಯಾರೇಜಲ್ಲಿ ಇದ್ದರೆ ನಮ್ಮ ವೀಡಿಯೋಗಳಲ್ಲಿ ಬಂದ್ರೇನು ಇನ್ನೂ ಚೆನ್ನಾಗಿರುತ್ತೆ ನಿಮಗೂ. ಸೊ ಈ ಗಾಡಿಗೆ ತುಂಬ ವರ್ಷದಿಂದ ಹಾರ್ಡ್ ವರ್ಕ್ ಮಾಡ್ತೀನಿ ನಾನು ಇವಾಗ ತೊಗೊಳೋ ಗಾಡಿಗೆ ತುಂಬ ವರ್ಷದಿಂದ ಹುಡುಕ್ತಾ ಇರ್ತೀನಿ. ಹುಡುಕಿ ನೋಡೋಣ. ನಾನು ಇನ್ನೂ ಏನು ಹೇಳೋಕ್ಕಾಗಲ್ಲ ಡೀಲಲ್ಲಿ ಕ್ರ್ಯಾಕ್ ಮಾಡೋವರೆಗೂ. ಬಟ್ ಖಂಡಿತ ನೋಡೋಣ, ಅದೃಷ್ಟ ಇದ್ದರೆ ಮಾಯ ಇರ್ತದೆ. ನಾವು ಅಪ್ಡೇಟ್ ಮಾಡ್ತೀವೋ ಇಲ್ವೋ, ಏನು ಮಾಡ್ತೀನಿ, ಗಾಡಿ ಮಾರಿಬಿಡ್ತೀನೋ, ಕೊಟ್ಬಿಡ್ತೀನೋ, ಹೊಸ ಗಾಡಿ ತೊಗೊತೀನೋ ಇಲ್ವೋ, ಎಲ್ಲ ಡೌಟ್ಸು ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಯಾರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ ಅಂತ ಖಂಡಿತ ಇನ್ಸ್ಟಾಗ್ರಾಮ್ ID ಹಾಕ್ತೀನಿ ಸ್ಕ್ರೀನ್ ಮೇಲೆ, ಫಾಲೋ ಮಾಡಿ. ಸೊ ನೋಡ್ಬೋದು ಮಾಯಾದು ಕೀ ಎಲ್ಲ ಅಪ್ಡೇಟ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮೆಲ್ಲಗೆ ಸಿಗುತ್ತೆ. ನಾನು ಅಪ್ಡೇಟ್ ಕೊಡಬೇಕು ಅಂದರೆ ನಾನು ಕ್ರ್ಯಾಕ್ ಹಾಕಬೇಕು. ಸೊ ಅದಕ್ಕೆ ನೋಡೋಣ, ಏನೋ ಇರ್ಬೋದು. ಇದೇ ಲಾಸ್ಟ್ ವೀಡಿಯೋ ಆಗಿರ್ಬೋದು, ಇಲ್ಲೋ ಏನೋ ನಾನು ಹೇಳೋಕ್ಕಾಗ್ತಾಯಿಲ್ಲ. ಸೊ ಇಲ್ಲಿಗೆ ವೀಡಿಯೋ ಹೆಣ್ಣು ಮಾಡ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ.